ಈಗ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸನಾತನ ಧರ್ಮದ ಬಗ್ಗೆ ರಾಜಕೀಯ ನಾಯಕರು ಬಾಯಿಗೆ ಬಂದಂತೆ ಮಾತನಾಡುತ್ತಾ ವಿವಾದವನ್ನ ಮೈಮೇಲೆ ಎಳೆದುಕೊಳ್ತಿದ್ದಾರೆ. ಮೊನ್ನೆ ಉದಯನಿಧಿ ಸ್ಟಾಲಿನ್, ಈಗ ಜಿ ಪರಮೇಶ್ವರ್ ಹೊಸ ವಿವಾದ ಹುಟ್ಟು ಹಾಕಿದ್ದಾರೆ. ಹಿಂದೂ ಧರ್ಮ ಯಾವಾಗ ಹುಟ್ಟಿತು, ಯಾರು ಹುಟ್ಟಿಸಿದರು ಎಂಬ ಪ್ರಶ್ನೆ ಇನ್ನೂ ಇದೆ ಅನ್ನುವಂತಹ ಮೂಲಕ ಈ ಒಂದು ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ಬೌದ್ಧ ಜೈನ ಧರ್ಮ ನಮ್ಮ ದೇಶದ್ದು, ಇಸ್ಲಾಂ ಕ್ರೈಸ್ತ ಹೊರಗಿನದ್ದು, ಹಿಂದೂ ಧರ್ಮ ಹುಟ್ಟಿನ ಬಗ್ಗೆ ಇನ್ನೂ ಪ್ರಶ್ನೆ ಇದೆ ಅಂತ ಸನಾತನ ಧರ್ಮದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ವಿವಾದಾತ್ಮಕ ಹೇಳಿಕೆ ನೀಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂ ಧರ್ಮದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ವಿವಾದ ಹೇಳಿಕೆ ನೀಡಿದ್ದು ಬಿಜೆಪಿ ನಾಯಕರಿಂದ ವಾಗ್ದಾಳಿ ನಡೆಸಲಾಗ್ತಾ ಇದೆ. ಗೃಹ ಸಚಿವರ ಹೇಳಿಕೆಗೆ ಬಿಜೆಪಿಗರು ಕೆಂಡಾಮಂಡಲರಾಗಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೆ ಡಿವಿ ಸದಾನಂದ ಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪರಮೇಶ್ವರ್ ದುರಹಂಕಾರದ ಮಾತನಾಡಿದ್ದಾರೆ. ಆಡಿದ ಮಾತಿಗೆ ಅವರೇ ಸುಟ್ಟು ಭಸ್ಮ ಆಗ್ತಾರೆ ಅಂತ ಪರಮೇಶ್ವರ್ ಬಗ್ಗೆ ಅಶ್ವಥ್ ನಾರಾಯಣ್ ಕಿಡಿಕಾರಿದರು. ಒಂದು ಈ ಅಹಂಕಾರದ ಮಾತು, ದುರಹಂಕಾರದ ಮಾತುಗಳಿಗೆ ಅವರೇ ಭಸ್ಮ ಆಗ್ತಾರೆ. ಸನಾತನ ಧರ್ಮವನ್ನೇ ಇಡೀ ವಿಶ್ವ ಸಂಪೂರ್ಣವಾಗಿ ಒಪ್ಪಿ ಎಲ್ಲ ಧರ್ಮಗಳಿಗೆ ಅನ್ವಯ ಆಗುವಂಥದ್ದು ಪ್ರಕೃತಿ, ಪರಿಸರ, ಆ ದೈವ ಶಕ್ತಿಯನ್ನ ಒಂದು ಸನಾತನ ಧರ್ಮದಲ್ಲಿ ಒಂದು ಉತ್ತಮವಾಗಿ ವೈಜ್ಞಾನಿಕವಾಗಿಯೂ, ಸಾಮಾಜಿಕವಾಗಿಯೂ, ಸಾಂಸ್ಕೃತಿಕವಾಗಿಯೂ, ಧಾರ್ಮಿಕವಾಗಿಯೂ ಎಲ್ಲ ವಿಚಾರ ಒಳಗೊಂಡಂತ ಇಂಥ ಸನಾತನ ಧರ್ಮ ಸರ್ವಶ್ರೇಷ್ಠವಾಗಿರೋದು. ಇತ್ತೀಚೆಗೆ ಹುಟ್ಟಿರುವಂಥ ಎಲ್ಲ ಧರ್ಮಗಳನ್ನ ಒಂದು ಮಾತು ಹೇಳಲಿಕ್ಕೆ ಇವರಿಗೆ, ಒಂದೇ ಒಂದು ಮಾತು ಹೇಳಲಿಕ್ಕೆ ಇವರಿಗೆ ತಪ್ಪು ಅಂತ ಹೇಳುವಂತ ಧೈರ್ಯ ಇಲ್ಲ. ಇಂಥ ದುರಹಂಕಾರ. ಇತ್ತ ಡಿವಿ ಸದಾನಂದ ಗೌಡ ಕೂಡ ಪರಮೇಶ್ವರ್ ವಿರುದ್ಧ ಗುಡುಗಿದ್ದಾರೆ. ಹಿಂದೂ ಧರ್ಮ ತುಂಬಾ ಹಳೆಯದ್ದು, ಇದರ ಹುಟ್ಟು ನೋಡಲು ಸಾಧ್ಯವಿಲ್ಲ, ಅದರ ಕಾಲಘಟ್ಟ ತಿಳಿಯಲು ಸಾಧ್ಯವಿಲ್ಲ. ಹಿಂದೂ ಧರ್ಮ ಬೇರುಗಳು ಆಳವಾಗಿದೆ, ಅದನ್ನು ತಿಳಿಯಲು ಪರಮೇಶ್ವರ್ಗೆ ಸಾಧ್ಯವಿಲ್ಲ ಅಂತ ಡಿವಿಎಸ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಅಂದ್ರೆ ಸನಾತನ ಹಿಂದೂ ಧರ್ಮ ಭಾರಿ ಕಾಲಗಳಿಂದ ಅದು ಇದ್ದದ್ದು, ಬಾಕಿದೆಲ್ಲ ಹೊಸದಾಗಿ ಹುಟ್ಟಿದ್ದು. ಹಿಂದೂ ಧರ್ಮ ಅಂತ ಹೇಳುವಂಥದ್ದು ಜಗತ್ತಿನಲ್ಲಿ ಪ್ರಾಯಶಃ ಅದರ ಹುಟ್ಟು ಅಂತ ಹೇಳುವಂಥದ್ದನ್ನು ಯಾರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅಂತ ಅದ್ಭುತವಾದಂಥ ಕಾಲಘಟ್ಟದಿಂದಲೇ ಅದು ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಪ್ರಾಯಶಃ ಈ ದೇಶದಲ್ಲಿ ನಾವು ನೋಡ್ತಾ ಇರುವಂಥ ನೂರಾರು ಸಂಗತಿಗಳಿಗೆ ಪೂರಕವಾಗಿರುವಂಥ ರಾಮಾಯಣ, ಮಹಾಭಾರತ ಇದೆಲ್ಲವೂ ಕೂಡ ಆ ವ್ಯವಸ್ಥೆಯ ಮೂಲ ಸ್ವರೂಪಗಳಾಗಿದ್ದವು ಅಂತ ಹೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಸನಾತನ ಧರ್ಮದ ಬಗ್ಗೆ ಸಚಿವ ಪರಮೇಶ್ವರ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಪರಮೇಶ್ವರ್ ಬಗ್ಗೆ ನನಗೆ ಬಹಳ ಗೌರವ ಇದೆ, ಅವರ ಬಾಯಲ್ಲಿ ಯಾಕೆ ಈ ರೀತಿ ಮಾತು ಬಂತೋ ಗೊತ್ತಿಲ್ಲ, ಅವರ ಮುತ್ತಜ್ಜ ಯಾರು ಅಂತ ಹೇಳಿ ನೋಡೋಣ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಬಗ್ಗೆ ಯಾರೇನೇ ಮಾತಾಡಿದ್ರು ಕೂಡ ಹಿಂದೂ ಸಮಾಜ ಶಾಂತವಾಗಿದೆ. ಎಲ್ಲಿ ಖಂಡನೆ ಮಾಡಬೇಕು ಖಂಡನೆ ಮಾಡಿ ಕೂತ್ಕೊಳ್ತಾ ಇದ್ದೆ. ನಾನು ಅದಕ್ಕೋಸ್ಕರನೇ ಇವತ್ತು ಹೇಳ್ತಾರೆ, ನಾನು ನಿಮ್ಮ ಅಪ್ಪನ ಹೆಸರು ಗಂಗಾಧರಪ್ಪ, ಅಜ್ಜಿನ ಹೆಸರು ಮರಿಯಪ್ಪ, ಮುತ್ತಜ್ಜ ಅದ್ರ ಮುತ್ತಜ್ಜ ಗೊತ್ತಾ ನಿಮಗೆ? ಸ್ವಲ್ಪ ನಿನ್ಕೊಂದು ಕುಟುಂಬದ ಬಗ್ಗೆನೇ ನಿನಗೆ ಗೊತ್ತಿಲ್ಲ. ಹಿಂದೂ ಧರ್ಮ ಯಾವತ್ತು ಹುಟ್ಟಿದ್ದು ಅಂತ ಕೇಳೋಷ್ಟು ದೊಡ್ಡ ಮನುಷ್ಯ ಅದೇ ನಾನು ಅದಕ್ಕೋಸ್ಕರ. ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಖಂಡಿಸಿ ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ರಸ್ತೆಯಲ್ಲಿ ಸ್ಟಾಲಿನ್ ಮೃತದೇಹಕ್ಕೆ ಹಗ್ಗ ಕಟ್ಟಿ ಎಳೆದು ಅಣುಕು ಶವಯಾತ್ರೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ಮೃತದೇಹದ ಮೇಲೆ ಮಂಡಕ್ಕಿ ತೂರಿ ಉದಯನಿಧಿ ಪ್ರತಿಕೃತಿ ದಹಿಸಿ ಬಜರಂಗ್ ದಳ, ವಿಎಚ್ಪಿ ತೀವ್ರ ಆಕ್ರೋಶವನ್ನ ಹೊರಹಾಕಿದೆ. ಇತ್ತ ಚಾಮರಾಜನಗರದಲ್ಲೂ ಕೂಡ ಉದಯನಿಧಿ ಸ್ಟಾಲಿನ್ ವಿರುದ್ಧ ಆಜಾದ್ ಹಿಂದೂ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಉದಯನಿಧಿ, ಪ್ರಕಾಶ್ ರೈ, ಸಚಿವ ಮಹಾದೇವಪ್ಪ ಗಡಿಪಾರ್ಗೆ ಆಗ್ರಹಿಸಿ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಹಿಂದೂ ವಿರೋಧಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತಿರೋದು ಪರಿಹಾರಕ್ಕಾಗಿ ಎಂದಿದ್ದ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಈ ಬಗ್ಗೆ ತಿರುಗೇಟು ನೀಡಿರುವ ಶಾಸಕ ವಿಜಯೇಂದ್ರ, ರೈತರ ಬಗ್ಗೆ ಸಚಿವರಿಗೆ ಗೌರವ ಇಲ್ಲ, ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬರ ಪರಿಸ್ಥಿತಿಯನ್ನ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ದಿನ ಒಬ್ರು ಸಚಿವರು ಹೇಳ್ತಾರೆ, ಒಬ್ಬ ಜವಾಬ್ದಾರಿತ ಸಚಿವರು ಹೇಳ್ತಾರೆ, ಹೆಚ್ಚು ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ರಾಜ್ಯದ ಜನರು ಇವತ್ತು ಮಾತನಾಡ್ಕೊಳ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರಕ್ಕೆ, ಈ ಮಂತ್ರಿಗಳಿಗೆ ಅಧಿಕಾರದ ಮದ ನೆತ್ತಿಗೇರಿದೆ ಅನ್ನೋದನ್ನ ಸಾಮಾನ್ಯ ಜನರು
ಕಾವೇರಿ ವಿಚಾರ ಸಂಬಂಧ ಹೋರಾಟಗಾರರ ವಿರುದ್ಧ ಕಿಡಿಕಾರಿದ್ರು ಡಿಸಿಎಂ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ವೇಳೆ ಎಲ್ಲಿ ಹೋಗಿದ್ರಿ, ಕೇಂದ್ರದ ಮೇಲೆ ಒತ್ತಡ ಹೇರಬೇಕಾಗಿತ್ತು ಅಂತ ಹೇಳಿದ್ರು. ಇದಕ್ಕೆ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋರಾಟಗಾರರನ್ನ ಅವಮಾನಿಸುವ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸಾಹೇಬರು ಸರ್ಕಾರ ಬರೋ ಮುನ್ನ ಮೇಕೆದಾಟು ವಿಚಾರವಾಗಿ ಹಿಡ್ಕೊಂಡು ಪಾದಯಾತ್ರೆ ಮಾಡ್ತಕ್ಕಂಥ ನಾಟಕ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಪಾದಯಾತ್ರೆ ಮಾಡಿದ್ರಲ್ಲ ಅವತ್ತು. ತಮ್ಮ ಬಜೆಟಲ್ಲಿ ರಾಜ್ಯದ ಬಜೆಟಲ್ಲಿ ಮೇಕೆದಾಟುಗೋಸ್ಕರ ಎಷ್ಟು ಹಣವನ್ನು ತಾವು ಮೀಸಲಿಟ್ಟಿದ್ದೀರಿ? ಹಾಗಾದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಎಷ್ಟು ಹಣವನ್ನು ಮೇಕೆದಾಟುಗೋಸ್ಕರ ಮೀಸಲಿಟ್ಟಿದ್ದೀರಿ? ಇವತ್ತು ಮತ್ತೆ ಕೇಂದ್ರ ಸರ್ಕಾರಕ್ಕೆ ನೀವು ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಅಗತ್ಯ ಅಂತ ರಾಮನಗರದಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆ ನೀಡಿದ್ದಾರೆ. ನಾವು ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಳ್ಬೇಕು. ಬದಲಾದಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಬೇಕು. ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ಗೆ ಖೆಡ್ಡಾ ತೋಡಲು ಸಿಪಿವೈ ತಯಾರಿ ನಡೆಸಿದ್ದಾರೆ. ನಾನು ಅಥವಾ ಕಳೆದ ಬಾರಿ ಸ್ಪರ್ಧೆ ಮಾಡಿದ ಅಶ್ವತ್ಥ ನಾರಾಯಣ ಗೌಡ ಅಥವಾ ಮಾಜಿ ಡಿಸಿಎಂ ಅಶ್ವತ್ಥ ನಾರಾಯಣ್ ಅಭ್ಯರ್ಥಿ ಆಗಬಹುದು ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಆ ಪೂರ್ವ ತಯಾರಿ ಪ್ರಯುಕ್ತನೇ ಈ ಒಂದು ಸಭೆ ಕರೆದಿರೋದು. ಏನು, ನರೇಂದ್ರ ಮೋದಿರವರ ಕೇಂದ್ರ ಸರ್ಕಾರದ 9 ವರ್ಷಗಳ ಸಾಧನೆ ಇಟ್ಕೊಂಡು ನಾವೀಗ ತಯಾರಿ ಮಾಡ್ತಾ ಇದ್ದೀವಿ. ಯೋಗೇಶ್ವರ್ ಸ್ಪರ್ಧೆ ಮಾಡ್ಬೋದು, ಡಾಕ್ಟರ್ ಅಶ್ವತ್ಥ ನಾರಾಯಣ ಸ್ಪರ್ಧೆ ಮಾಡ್ಬೋದು, ಕಳೆದ ಬಾರಿ ಸ್ಪರ್ಧೆ ಮಾಡಿದಂಥ ಅಶ್ವತ್ಥಾರಾಯಣ ಸ್ಪರ್ಧೆ ಮಾಡ್ಬೋದು. ಇಲ್ಲಿ ವ್ಯಕ್ತಿಗಳ ಗೌಣ, ಆದರೆ ನಮ್ಮ ಪಕ್ಷದ ಸಿದ್ಧಾಂತ ಅದನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ, ಚುನಾವಣೆಯಲ್ಲಿ ಗೆಲ್ತೀವಿ. ನಾವು ಮತ್ತು JDSನವರು ಈ ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಕಾಂಗ್ರೆಸ್ನ ಲಕ್ಷ್ಮಣ್ ನಡುವೆ ತಿಕ್ಕಾಟ ಜೋರಾಗಿದೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಲಾಗಿದೆ. ಮೈಸೂರು ಜಿಲ್ಲೆಗೆ ಸಿದ್ದರಾಮಯ್ಯ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ದ ಪ್ರತಾಪ್ ಸಿಂಹ ಇವತ್ತು ದಾಖಲೆ ಸಮೇತ ಪ್ರತಾಪ್ ಸಿಂಹ ಕಚೇರಿಗೆ ಬಂದಿದ್ರು ಲಕ್ಷ್ಮಣ್. ಆದರೆ ಲಕ್ಷ್ಮಣ್ ಹಾಗೂ ಬೆಂಬಲಿಗರನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಪ್ರತಾಪ್ ಸಿಂಹ ಕಚೇರಿಗೆ ದಾಖಲೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಕೊಪ್ಪಳದಲ್ಲಿ ಕಾಂಗ್ರೆಸ್ ನಾಯಕರ ಮುಸುಕಿನ ಗುದ್ದಾಟ ಜೋರಾಗಿದೆ. ಅಧಿಕಾರ ವರ್ಗಾವಣೆ ಅಂದ್ರೆ ಅಧಿಕಾರಿಯನ್ನ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ಕಲ್ಯಾಣ ಸಚಿವ ಶಿವರಾಜ ತಂಗಡಗಿ ಮತ್ತು ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಮಧ್ಯೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಸಮಾಜ ಕಲ್ಯಾಣ ಸಚಿವರಿಗೆ ಶಿವರಾಜ ತಂಗಡಗಿ ಕೊಪ್ಪಳ ಅಂಬೇಡ್ಕರ್ ನಿಗಮ ಎಂಡಿ YA ಕಾಳೆ ವರ್ಗಾವಣೆಗೆ ಪತ್ರ ಬರೆದಿದ್ರು. ಆದರೆ ಸಚಿವ ಮಹದೇವಪ್ಪ ತಂಗಡಗಿ ಪತ್ರಕ್ಕೆ ಕ್ಯಾರೆ ಅಂದಿಲ್ಲ. YA ಕಾಳೆಗೆ ಇನ್ನೊಂದು ಇಲಾಖೆ ಹೆಚ್ಚುವರಿ ಹುದ್ದೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇಲ್ಲ ನಿಮಗೆ ಆ ರೀತಿ ಅನಿಸ್ತಾ ಇದೆ. ಆ ರೀತಿ ಏನಿಲ್ಲ. ನಿಮ್ಮ ಮಾಧ್ಯಮದಾಗ ಬರೋಷ್ಟು ಅಂತ ದೊಡ್ಡದೇನಿಲ್ಲ. ಅದು ಬೇರೆ ಬೇರೆ ಕಾರಣದಿಂದ ನಿಂತಿತ್ತು, ಈಗಾಗತ್ತೆ. ತುಮಕೂರು ಜಿಲ್ಲೆ ಮಧುಗಿರಿ ಚನ್ನಪಟ್ಟಣದಲ್ಲಿ ಇವತ್ತು ಕ್ಷೀರಭಾಗ್ಯದ ದಶಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಕೆಎಂಎಫ್ ಸಹಕಾರ ಇಲಾಖೆಯಿಂದ ಸಮಾರಂಭ ಆಯೋಜನೆ ಮಾಡಲಾಗಿದೆ. ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ತಾಲೂಕಿನಲ್ಲಿ ಒಟ್ಟು 156 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ರಾಜ್ಯ ಮಟ್ಟದ ಕ್ಷೀರಭಾಗ್ಯ ದಶಮಾನೋತ್ಸವ ಸಮಾರಂಭದಲ್ಲಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ಚಿತ್ರದುರ್ಗ ಹಾಗೂ ಬಳ್ಳಾರಿ ಸೇರಿ ಹಲವು ಜಿಲ್ಲೆಗಳ ಜನ ಭಾಗಿಯಾಗಿದ್ದಾರೆ. ಈ ಮೂಲಕ ಲೋಕಸಭೆ ಚುನಾವಣೆಗೆ ಸಿದ್ಧತೆ ನಡೆಸ್ತಾ ಇರುವ ಕಾಂಗ್ರೆಸ್ ಸಚಿವ ಕೃಷ್ಣ ಭೈರೇಗೌಡ ಹಾಗೂ ಸಚಿವ ಭೈರತಿ ಸುರೇಶ್ರಿಂದ ಕಾನೂನು ಉಲ್ಲಂಘನೆಯಾಗಿದೆ. ಬ್ಯಾಟರಾಯನಪುರ ಮತ್ತು ಹೆಬ್ಬಾಳ ಕ್ಷೇತ್ರಗಳ ಬಸ್ ನಿಲ್ದಾಣಗಳಲ್ಲಿ ಸಚಿವರ ಫೋಟೋ ರಾರಾಜಿಸ್ತಾ ಇದೆ. ಕಾನೂನು ಪ್ರಕಾರ ಜನರ ತೆರಿಗೆ ಹಣದಿಂದ ಪ್ರಚಾರ ಪಡೆಯಬಾರದು. 2015ರ ಸುಪ್ರೀಂ ತೀರ್ಪು ಹಾಗೂ 2021ರ ರಾಜ್ಯ ಹೈಕೋರ್ಟ್ ಆದೇಶ ಹಾಗೂ 2021ರ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಾಣವಾಗುವ ಸಾರ್ವಜನಿಕ ಸ್ಥಳಗಳಲ್ಲಿ ಸಚಿವರು ಹಾಗೂ ರಾಜಕಾರಣಿಗಳ ಫೋಟೋ ಬಳಕೆ ಮಾಡುವಂತಿಲ್ಲ. ಆದರೂ ಬಸ್ ನಿಲ್ದಾಣಗಳ ಮೇಲಿನ ಫೋಟೋವನ್ನ ಬಿಬಿಎಂಪಿ ತೆರವು ಮಾಡಿಲ್ಲ. ಬಿಜೆಪಿ ಹಾಗೂ ವಿಪಕ್ಷಗಳ ನಡುವೆ ಭಾರತ್ ಹೆಸರಿನ ವಾರ್ ನಡೀತಾ ಇದೆ. ಇಂಡಿಯಾ ಬದಲಿಗೆ ಭಾರತ್ ಎಂದು ಬಳಕೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ರಾಷ್ಟ್ರಪತಿ ಪ್ರಧಾನಿ ಆಹ್ವಾನ ಪತ್ರಿಕೆಯಲ್ಲಿ ಬದಲಾವಣೆ ಮಾಡಲಾಗಿದ್ದು ಪ್ರೈಮ್ ಮಿನಿಸ್ಟರ್ ಆಫ್ ಭಾರತ್ ಹೆಸರಿನಲ್ಲಿ ಆಹ್ವಾನ ಪತ್ರಿಕೆ ನೀಡಲಾಗಿದೆ. G20 ಸಭೆಗೆ ಪ್ರಧಾನಿ ಕಚೇರಿಯ ಆಹ್ವಾನ ಪತ್ರಿಕೆ ನೀಡಲಾಗಿದ್ದು PM ಆಫ್ ಭಾರತ್ ಹೆಸರಿನಲ್ಲಿ ವಿದೇಶಿ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ. ಸೆಪ್ಟೆಂಬರ್ 7ಕ್ಕೆ 20ನೇ ಆಸಿಯಾನ್ ಭಾರತ ಶೃಂಗಸಭೆಗೆ ಪ್ರಧಾನಿ ಮೋದಿ ಪ್ರಯಾಣ ಬೆಳೆಸಲಿದ್ದಾರೆ. ಪ್ರಧಾನಮಂತ್ರಿ ಆಫ್ ಭಾರತ್ ಅಂತಾನೆ ಆಹ್ವಾನ ಪತ್ರಿಕೆಯಲ್ಲಿದೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಬದಲು ಪ್ರೈಮ್ ಮಿನಿಸ್ಟರ್ ಆಫ್ ಭಾರತ್ ಅಂತ
ಆಸಿಯಾನ್ ಶೃಂಗಸಭೆಗೆ ಇಂಡೋನೇಷ್ಯಾಗೆ ತೆರಳುತ್ತಿದ್ದಾರೆ ಅಂತ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಟ್ವೀಟ್ ಮಾಡಿದ್ದಾರೆ. ಇನ್ನು ಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ಹೆಸರಿಟ್ಟಿದ್ದಕ್ಕೆ ಬಿಜೆಪಿ ಹೆದರಿದೆ. ಹೀಗಾಗಿ ಹೆಸರು ಬದಲಿಸಲು ಮುಂದಾಗಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ರಾಜ್ಯದಲ್ಲಿ ದಿನೇ ದಿನೇ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮತ್ತೆ ಮುಂದೂಡಿಕೆ ಮಾಡಿದೆ. ಕಾವೇರಿ ವಿಚಾರಣೆಯನ್ನ ಸೆಪ್ಟೆಂಬರ್ 21ಕ್ಕೆ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಅಲ್ಲಿವರೆಗೂ ಪ್ರಾಧಿಕಾರದ ಆದೇಶದಂತೆ ನೀರು ಹರಿಯಲಿದೆ. ಪ್ರತಿದಿನ 5,000 ಕ್ಯೂಸೆಕ್ ನೀರು ಹರಿಯಲಿದ್ದು 15 ದಿನ ನೀರು ಬಿಡಲು ಸೂಚನೆ ನೀಡಿದೆ. ಮಂಡ್ಯದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ದಿನೇ ದಿನೇ ಪ್ರತಿಭಟನಾ ಕಾವು ಜೋರಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಸುಮಾರು 50ಕ್ಕೂ ಹೆಚ್ಚು ಹೋರಾಟಗಾರರು ಉರುಳು ಸೇವೆ ಮಾಡುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುತ್ತಿರುವುದನ್ನು ಖಂಡಿಸಿ ಹೆದ್ದಾರಿಯಲ್ಲಿ ಉರುಳು ಸೇವೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವುದಕ್ಕೆ ಖಂಡಿಸಿ ಮಂಡ್ಯದಲ್ಲಿ ಕನ್ನಡ ಸೇನೆ ವತಿಯಿಂದ ವಿನೂತನ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನಾಕಾರರು ಪಟಾಕಿ ಚೆಡ್ಡಿ ಧರಿಸಿ ಪ್ರತಿಭಟನಾ ಮೆರವಣಿಗೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲಕಾಲ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಸರ್ಕಾರ ಮತ್ತು ಸಚಿವರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಖಾಲಿ ಕೊಡ ಹಿಡಿದು ಮಹಿಳೆಯರು ಭಾಗಿಯಾಗಿದ್ರು. ಇತ್ತ ಶ್ರೀರಂಗಪಟ್ಟಣದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಕಾರ್ಯಕರ್ತರು ಶ್ರೀರಂಗಪಟ್ಟಣ ಬಳಿಯ ಗಂಜಾಂ ನಿಮಿಷಾಂಬ ದೇಗುಲದ ಬಳಿ ಕಾವೇರಿ ನದಿಗಿಳಿದು ಸರ್ಕಾರ ಮತ್ತು ಸಚಿವರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಈ ವೇಳೆ ಕೂಡಲೇ ತಮಿಳುನಾಡಿಗೆ ಹರಿಸ್ತಾ ಇರುವಂತಹ ನೀರು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮಳೆ ಕೊರತೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿಲ್ಲದಂತಾಗಿದೆ. ಕಾವೇರಿ ನೀರಿನ ಬಿಸಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ತಟ್ಟಿದೆ. ಈ ಬಗ್ಗೆ ಕಾವೇರಿ ನೀರಾವರಿ ನಿಗಮಕ್ಕೆ ಜಲಮಂಡಳಿ ಪತ್ರ ಬರೆದಿದೆ. ಬೆಂಗಳೂರು ಜನಕ್ಕೆ ಕುಡಿಯುವ ನೀರು ಉಳಿಸುವಂತೆ ಮನವಿ ಮಾಡಿದ್ದಾರೆ. ಕೆಂಪೇಗೌಡ ಪ್ರತಿಮೆಗೆ ಮೃತ್ತಿಕೆ ಸಂಗ್ರಹ ಅಭಿಯಾನ ಆಯಿತು. ಈಗ ಬಿಜೆಪಿಯಿಂದ ಮತ್ತೊಂದು ಮಣ್ಣು ಅಭಿಯಾನ ಶುರು ಮಾಡಲಾಗಿದೆ. ಅಮೃತ ಉದ್ಯಾನವನ ನಿರ್ಮಾಣಕ್ಕೆ ಮಣ್ಣು ಸಂಗ್ರಹಕ್ಕೆ ಬಿಜೆಪಿ ಮುಂದಾಗಿದೆ. ಹುತಾತ್ಮರ ಗೌರವಾರ್ಥ ಕರ್ತವ್ಯ ಪಥದಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ನನ್ನ ಮಣ್ಣು ನನ್ನ ದೇಶ ಹೆಸರಿನಲ್ಲಿ ಮಣ್ಣು ಸಂಗ್ರಹ ಅಭಿಯಾನ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ದೇಶ ಪ್ರತಿ ಗ್ರಾಮಗಳಿಂದ ಮಣ್ಣು ಸಂಗ್ರಹ ಕಾರ್ಯಕ್ಕೆ ಮುಂದಾಗಿದ್ದು ಮೋದಿ ಕರೆ ಮೇರೆಗೆ ಇವತ್ತು ರಾಜ್ಯದಲ್ಲಿ ಬಿಜೆಪಿಯಿಂದ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಇನ್ನು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಳಿ ಚಾಲನೆ ಕೊಟ್ಟರು. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಯೇ ಕಗ್ಗಂಟಾಗಿದೆ. ಗಣೇಶೋತ್ಸವಕ್ಕೆ ದಿನಗಣನೆ ಶುರುವಾಗಿದ್ದು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತರಿಂದ ಇನ್ನೂ ಸಿಕ್ಕಿಲ್ಲ ಗ್ರೀನ್ ಸಿಗ್ನಲ್. ಗಣೇಶೋತ್ಸವಕ್ಕೆ 11 ದಿನ ಅವಕಾಶ ಕೊಡಬೇಕು ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ. ಇನ್ನು ನಮಗೆ ಅವಕಾಶ ಕೊಡದಿದ್ರೆ ನಮಾಜ್ಗೂ ಅವಕಾಶ ಕೊಡಬಾರದು ಅಂತ ಪಟ್ಟು ಹಿಡಿದಿದ್ದಾರೆ. ಡಿಎಂಕೆ ಮುಖಂಡ ಗುರುಸ್ವಾಮಿ ಮೇಲೆ ಹಲ್ಲೆ ನಡೆದಿತ್ತು. ಈ ವೇಳೆ ಗುರುಸ್ವಾಮಿ ಜೊತೆಗೆ ಬ್ರೋಕರ್ ಆಂಥೋನಿಗೂ ಕೂಡ ಚಾಕು ಇರಿಯಲಾಗಿದೆ. ದುಷ್ಕರ್ಮಿಗಳು ಬ್ರೋಕರ್ ಕೆನ್ನೆಗೆ ಚಾಕುವಿನಿಂದ ಇರಿದಿದ್ದಾರೆ. ಆದರೆ ಘಟನೆಯಿಂದ ಆತಂಕಗೊಂಡ ಬ್ರೋಕರ್ ಆಂಥೋನಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಆ ಬಳಿಕ ಆಂಬ್ಯುಲೆನ್ಸ್ನಲ್ಲಿ ಗುರುಸ್ವಾಮಿಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಇನ್ನು ಹಲ್ಲೆಯ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಭದ್ರಾ ಜಲಾಶಯದಿಂದ ನಾಲೆಗಳಿಗೆ ನೀರು ಬಿಡುಗಡೆ ಹಿನ್ನೆಲೆ ಶಿವಮೊಗ್ಗದ ಮಲವಗೊಪ್ಪದಲ್ಲಿರುವ ಕಾಡಾ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ನಿರಂತರವಾಗಿ 100 ದಿನಗಳ ಕಾಲ ನೀರು ಹರಿಸಲು ನಿರ್ಧಾರ ಮಾಡಿದ್ರಿಂದ ರೈತರು ರೊಚ್ಚಿಗೆದ್ದಿದ್ದಾರೆ. ಈಗ ನೀರು ಹರಿಸಿದ್ರೆ ಬೇಸಿಗೆಯಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಲಿದೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಇವತ್ತು ಕೂಡ ಮಳೆ ಅಬ್ಬರ ಮುಂದುವರೆದಿದೆ. ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಸಹಿತ ಮಳೆ ಬರುವ ಸಾಧ್ಯತೆ ಇದೆ. ಇತ್ತ ಗದಗ ಜಿಲ್ಲೆಯಲ್ಲೂ ಕೂಡ ಮಳೆ ಸುರಿದಿದೆ. ಇನ್ನು ಮುಂಡರಗಿಯ ಹಾರೋಗೇರಿ ಗ್ರಾಮದಲ್ಲಿ ರಾತ್ರಿ ವೇಳೆ ಮನೆ ಮೇಲ್ಚಾವಣಿ ಕುಸಿದಿದ್ದು ಅದೃಷ್ಟವಶಾತ್ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾಗಪ್ಪ ಜುಮ್ಮಣ್ಣವರ್ ಎಂಬುವರ ವಾಸವಿದ್ದಂತಹ ಮನೆ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೆಟ್ರೋಕಾಸ್ಟ್ ಕೇಬಲ್ ಕಂಪನಿಯ ನಿರ್ದೇಶಕಿ ನಿಶಾ ಛಾಬ್ರಿಯಾ ಅಕಾಲಿಕ ನಿಧನರಾಗಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ನಿಶಾ ಅವರನ್ನ ಮುಂಬೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು ಬೆಳಗ್ಗೆ ಮೃತಪಟ್ಟಿದ್ದಾರೆ. ನಾಳೆ ಮುಂಬೈನಲ್ಲಿ ನಿಶಾ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ನಿಶಾ ಅವರ ನಿಧನಕ್ಕೆ ಆಪ್ತರು ಹಾಗೂ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮೆಟ್ರೋಕಾಸ್ಟ್ ಕಂಪನಿ ಬೆಳಗಾವಿ, ಹುಬ್ಬಳ್ಳಿ, ದಾವಣಗೆರೆ, ಬೆಂಗಳೂರು
ಕೇಬಲ್ ಸೇವೆ ನೀಡ್ತಾ ಇತ್ತು. ಇನ್ನು ಅಲ್ಲದೆ ಗೋವಾ, ಮುಂಬೈ, ಪಶ್ಚಿಮ ಬಂಗಾಳದ ಸೇರಿದಂತೆ ಹೊರ ರಾಜ್ಯಗಳಲ್ಲೂ ಕೂಡ ಉತ್ತಮ ಕೇಬಲ್ ಸೇವೆ ನೀಡ್ತಾ ಇದೆ ಮೆಟ್ರೋಕಾಸ್ಟ್ ಸಂಸ್ಥೆ. ಸೆಪ್ಟೆಂಬರ್ 9 ಮತ್ತು 10ರಂದು ದೆಹಲಿಯಲ್ಲಿ G20 ಶೃಂಗಸಭೆ ನಡೆಯಲಿದೆ. ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡ್ತಾ ಇದ್ದು G20 ಶೃಂಗಸಭೆಯನ್ನ ಯಶಸ್ವಿಗೊಳಿಸಲು ಮೋದಿ ಸರ್ಕಾರ ಪಣ ತೊಟ್ಟಿದೆ. ಹಲವಾರು ಸವಾಲುಗಳ ಮಧ್ಯೆ, ಬಿಡುವಿಲ್ಲದ ನಿರಂತರ ಕೆಲಸಗಳ ಮಧ್ಯೆಯೂ ಪ್ರಧಾನಿ ನರೇಂದ್ರ ಮೋದಿ ಮನಿ ಕಂಟ್ರೋಲ್ಗೆ ವಿಶೇಷ ಸಂದರ್ಶನ ನೀಡಿದ್ದಾರೆ. ನೆಟ್ವರ್ಕ್ 18 MD ಹಾಗೂ ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಈಗಿನ G20 ಶೃಂಗಸಭೆ ಅವಿಸ್ಮರಣೀಯ ಮೈಲಿಗಲ್ಲು. ದಕ್ಷಿಣ ಏಷ್ಯಾದಲ್ಲೇ G20 ಶೃಂಗಸಭೆ ಇತಿಹಾಸ ಸೃಷ್ಟಿಸಲಿದೆ. ಭಾರತದ ಪ್ರಗತಿ ಕೇವಲ ಭಾರತದ್ದಲ್ಲ, ಇಡೀ ವಿಶ್ವದ ಪ್ರಗತಿ. ಭಾರತದ ಪ್ರಗತಿ ಪರಿಶುದ್ಧ ಮತ್ತು ಸ್ವಚ್ಛ ಅಭಿವೃದ್ಧಿಯ ಪ್ರತೀಕ. ಭಾರತ ಒಂದಾಗಲು ಮೂಲ ಕಾರಣ ರಾಜಕೀಯ ಸ್ಥಿರತೆ ಎಂದಿದ್ದಾರೆ. ಇನ್ನು 2014ರಲ್ಲಿ ಮೋದಿ ಬಗ್ಗೆ ಗೊತ್ತಿಲ್ಲದಿದ್ರೂ ಬಹುಮತ ನೀಡಿದ್ರು. 10 ವರ್ಷಗಳಲ್ಲಿ ಅಲ್ಪ ಸ್ವಲ್ಪವಾದರೂ ಮೋದಿಯನ್ನ ನೋಡಿದ್ದಾರೆ. ಈಗ ಜನ ನನ್ನನ್ನ ತುಂಬಾ ಚೆನ್ನಾಗಿ ಅರಿತಿದ್ದಾರೆ ಅಂತ ವಿಶೇಷ ಸಂದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಹೆಡ್ ಮಾಸ್ಟರ್ ಮೇಲೆ ಶಾಲಾ ಮಕ್ಕಳು ಹಲ್ಲೆಗೆ ಯತ್ನಿಸಿರುವ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚಿಕ್ಕಡು ಗ್ರಾಮದಲ್ಲಿ ನಡೆದಿದೆ. ನಮ್ಮ ಶಾಲೆಗೆ ಈ ಶಿಕ್ಷಕ ಬೇಡ ಅಂತ ಹಲ್ಲೆಗೆ ಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಡ್ ಮಾಸ್ಟರ್ ಶ್ರೀನಿವಾಸ್ ಮೂರ್ತಿ ಮೇಲೆ ಶಾಲೆಗೆ ಬಂದ ಅಕ್ಕಿ, ಮೊಟ್ಟೆ ಮಾರಾಟ ಮಾಡಿರುವ ಹಲವು ಆರೋಪಗಳು ಕೇಳಿ ಬಂದಿದೆ. ಕೆಲವರ ಪ್ರಚೋದನೆಯಿಂದ ಮಕ್ಕಳು ಹಲ್ಲೆಗೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ರಾಜ್ಯದೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಬೆಸ್ಟ್ ಆಫ್ ಕಾಲ್ಡ್ ರೂಟ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟ ನಿಷೇಧ ಮಾಡಲಾಗಿದೆ. ಬೆಸ್ಟ್ ಆಫ್ ಕಾಲ್ಡ್ ರಸ್ತೆಯಲ್ಲಿ ವಿಜಯನಗರಕ್ಕೆ ಹೋಗುವ ಬಸ್ಗಳು ಒರಾಯನ್ ಮಾಲ್ ಮೂಲಕ ತೆರಳಲು ಸೂಚನೆ ಕೊಡಲಾಗಿದೆ. ಇವತ್ತು ಇಸ್ಕಾನ್ ದೇಗುಲ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಇದೆ. ವಿಶ್ವವಿಖ್ಯಾತ ಮೈಸೂರು ಮಹೋತ್ಸವ ದಸರಾ ಮಹೋತ್ಸವಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಅರಮನೆಯಲ್ಲಿ ಬೀಡು ಬಿಟ್ಟಿರುವ ದಸರಾ ಗಜಪಡೆಗೆ ಇವತ್ತು ತೂಕ ಮಾಡಲಾಯಿತು. ಅಭಿಮನ್ಯು 5160 ಕೆಜಿ, ವಿಜಯ 2830 ಕೆಜಿ, ಭೀಮಾ 4370 ಕೆಜಿ, ವರಲಕ್ಷ್ಮಿ 3020 ಕೆಜಿ, ಮಹೇಂದ್ರ 4530 ಕೆಜಿ, ಧನಂಜಯ 4940 ಕೆಜಿ, ಕಂಜನ್ 4420 ಕೆಜಿ ಹಾಗೂ ಗೋಪಿ 5080 ಕೆಜಿ ತೂಕ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.